ಶಿವಕುಮಾರ್ ಅವ್ರದ್ದು ಮೂವ್ ಮಾಡ್ಬೇಕಾ? ಡಿ ಕೆ ಶಿವಕುಮಾರ್ ಅವ್ರ ಪರ ಇರುವಂತ ಮಂತ್ರಿಗಳಿಗೆ ಜಾಸ್ತಿ ಒಳ್ಳೆ ಉದಾಹರಣೆ ಕೊಡ್ತೀನಿ ನಿಮಗೆ. ಯಾವ ರೀತಿ ಇವರು ಅಡ್ಮಿನಿಸ್ಟ್ರೇಷನ್ ನ ಸೂಪರ್ ಸೀಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಸನ್ಮಾನ್ಯ ಚೀಫ್ ಸೆಕ್ರೆಟರಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಲೆಟರ್ ಬರೀತಾರೆ, ನನ್ನ ಸಚಿವಾಲಯದಲ್ಲಿ ಇನ್ಕ್ಲೂಡಿಂಗ್ ಸಿಎಂ ಕೂಡ ನೀವು ಯಾವುದೇ ಟ್ರಾನ್ಸ್ಫರ್ ಆಗಲಿ ಮತ್ತೊಂದಾಗಲಿ ಡಿಸಿಷನ್ ಮೇಕರ್ಸ್ ಆಗಕ್ಕಾಗದೆ. ಸೊ ದಟ್ ಮೀನ್ಸ್ ಹಿ ಡೈರೆಕ್ಟ್ಲಿ ಸೇಸ್ ದಟ್ ಐ ಸೂಪರ್ ಸೀಡ್ ದ ಸಿಎಂ ಅಂತ ಹೇಳ್ತಾರೆ. ಸೊ ಆದ್ರೆ ಇದರ ಅರ್ಥ ಏನು ನಿಮಗೆ? ಆಡಳಿತಾತ್ಮಕವಾಗಿ ನಾನು ಕಂಟ್ರೋಲ್ ತಗೊಳ್ತಾ ಇದೀನಿ ಅಂತ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ, ಮೇಡಮ್ ಅವ್ರ ಮೇಲೆಲ್ಲ ಡೈರೆಕ್ಟ್ ಆಗಿ ನಿಮಗೆ ಚೀಫ್ ಸೆಕ್ರೆಟರಿ ಲೆಟರ್ ಹೋಗುತ್ತೆ. ಅದು ನಿಮಗೆ ಸತೀಶ್ ಜಾರಕಿಹೊಳಿ ಅವರ PWD ಡಿಪಾರ್ಟ್ಮೆಂಟ್ ಅಲ್ಲಿ ಲೆಟರ್ ಹೋಗಿದ್ರೆ ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಮಾತ್ರ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಚೀಫ್ ಸೆಕ್ರೆಟರಿಗೆ ಇವ್ರಿಗೆ JDS ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಒಬ್ರು ಮಾಹಿತಿ ಹೇಳಿ, ಒಂದ್ ನಿಮಿಷ ಕೇಳ್ರಿ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಒಬ್ರು ಡಿಪಾರ್ಟ್ಮೆಂಟ್ ಚೀಫ್ ಮಿನಿಸ್ಟರ್ ಆದ ಮೇಲೆ he has the whole and sole authority to transfer ಯಾರನ್ನ ಬೇಕೋ ಅವ್ರನ್ನ ಬೇಕೋ ನಾವು ಮಾಡ್ತೀವಿ ಅಂತ ಇರುತ್ತೆ. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಲೆಟರ್ ಬರ್ದಿರೋದು. ಹೌದಪ್ಪ ನಾನು ಹೇಳ್ದವ್ರು ಮಾಡ್ಬೇಕು ಅಂತ. ದಟ್ ಡಸ್ ನಾಟ್ ಮೀನ್ ನಾವು ಸೂಪರ್ ಮಾಹಿತಿ ಕಡಿಮೆ ಸರಿಯಾಗಿ ಲೆಟರ್ ಓದಿಲ್ಲ ಅನ್ಸುತ್ತೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವರು ಲೆಟರ್ ಓದಿಲ್ಲ ಅನ್ಸುತ್ತೆ. ನಿಮಗೆ ಬೇಕಾದ್ರೆ ನಾನು ಬೇಕಾದ್ರೆ ನಾನು ಲೆಟರ್ ಕೊಡ್ತೀನಿ ನಿಮಗೆ. ಯಾವ ಅದು ಖಂಡಿತವಾಗಿ ತಪ್ಪು. ಮಾಹಿತಿ ಕೊರತೆ ಇವ್ರಿಗಿರೋದು. ನನ್ನ ಗಮನಕ್ಕೆ ಬಾರದೆ ನನ್ನ ಗಮನಕ್ಕೆ ಬರದೆ ಇನ್ನೊಂದು ಇಲಾಖೆಗೆ ನನ್ನ ಇಲಾಖೆಗೆ ಇನ್ನೊಂದು ಇಲಾಖೆಯಿಂದ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದು, ಅಥವಾ ನನ್ನ ಇಲಾಖೆಯ ಅಧಿಕಾರಿಗಳನ್ನ ಬೇರೊಂದು ಇಲಾಖೆಗೆ ವರ್ಗಾವಣೆ ಮಾಡುವುದನ್ನ ನನಗೆ ಮಾಹಿತಿ ಇಲ್ಲದೆ ಮಾಡುವ ಹಾಗಿಲ್ಲ ಅಂತ ಅವ್ರು ಬರ್ದಿರೋದು. ಡೆಪ್ಯುಟೇಷನ್ ಅಂತ ಎಷ್ಟೊಂದು ಜನ ಇಂಜಿನಿಯರ್ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೋಗ್ತಾರೆ. ಬೇರೆ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆಗೆ RDPR ಹೋಗ್ತಾರೆ, ಟ್ರಾನ್ಸ್ಫರ್ ಹೆಂಗಾಯ್ತು, ಮೈನರ್ ಇರಿಗೇಷನ್ ಹೋಗ್ತಾರೆ, ಮೇಜರ್ ಇರಿಗೇಷನ್ ಹೋಗ್ತಾರೆ. ಅಂದ್ರೆ ನಿಮ್ಮ ಪ್ರಕಾರ DCM ಮಾಡಿದ ತಪ್ಪು? DCM ಮಾಡಿ ತಪ್ಪಲ್ಲ. ಅವ್ರು ನನಗೆ ಹೇಳ್ದೆ ನನ್ನ ಡಿಪಾರ್ಟ್ಮೆಂಟ್ ಇಂದ ಮೂವ್ಮೆಂಟ್ ಮಾಡಬೇಡಿ. ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಮಾಹಿತಿ ಸರಿಯಾಗಿ ತಿಳ್ಕೋಬೇಕು. ನಂದನ್ ಕಶ್ಯಪ್ ಅವರೇ ಮುಗಿತಾ? ಮತ್ತೆ ನಾವು ನಾಳೆ ಇದ್ರ ಬಗ್ಗೆ ಶಾಸಕರು ಹೇಳ್ಬಾರ್ದು ಹೊರಗಡೆ ಬಂದು, ಯಾವೊಬ್ಬ ಶಾಸಕರು ಹೊರಗಡೆ ಬಂದು ಹೇಳ್ಬಾರ್ದು. ಆಯ್ತಪ್ಪ ನಾವೇ ಸರಿ ಇಲ್ಲ, ನಾವೇ ಮೈಕ್ ಇಟ್ಕೊಂಡು ಏನ್ ಸರ್ ಏನ್ ಹೇಳ್ತೀರಿ ಅಂದ್ರೆ, ನೋಡಿ ಸಿದ್ದರಾಮಯ್ಯನವ್ರು ಹೇಳಿದ್ದೆ ಕೊನೆ ಅಷ್ಟೇ ಅಂತ ಹೇಳ್ಬೇಕು. ನಿಮಗೆ ನಿಜವಾಗ್ಲೂ ಪಕ್ಷ ಶಿಸ್ತು ನಿಮಗೆ ಒಂದು ಬದ್ಧತೆ ಇದ್ದಾರೆ, ಅದರ್ವೈಸ್ ಇಲ್ಲ ಹಂಗಾಗ್ಬೇಕಾಗಿತ್ತು, ಇಲ್ಲ ಹಿಂಗಾಗ್ಬೇಕಾಗಿತ್ತು ಅಂತ ವ್ಯತಿರಿಕ್ತ ಇದೆ. ಇನ್ಸೆಕ್ಯೂರಿಟಿ ಇದೆಯಾ? ಯಾರಿಗೆ ಹೇಳ್ತಾ ಇದ್ದೀರಾ ನೀವು ನಾನೇ ಸಿಎಂ ಅಂತ? ನಿಮ್ಮ ಶಾಸಕರಿಗೆ ಹೇಳ್ತಾ ಇದ್ದೀರಾ ಅಥವಾ ಜನರಿಗೆ ಹೇಳ್ತಾ ಇದ್ದೀರಾ ನಾನೇ ಸಿಎಂ ಅಂತ? ಪ್ರಶ್ನೆ ಕೊಟ್ಟರೆ ಅವ್ರು ನಾನೇ ಸಿಎಂ ಅಂತ ಅವ್ರಿಗೆ ಬಾವುಟ ಇಟ್ಕೊಂಡು ಹೋಗಿಲ್ಲ. ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಅವ್ರು ಪ್ರತಿಯೊಂದು ನೀವು ಸಿಎಂ ಆಡಳಿತ ನಡೆಸಿ ನೀವು ಪ್ರಶ್ನೆ ಯಾಕೆ ಬರುತ್ತೆ? ನಾವು ಮುಗಿಸಿದೀವಿ, ಆಡಳಿತ ಯಂತ್ರ ನಡೀತಾ ಇಲ್ಲ ಅಂತ ಹೇಳ್ತೀರಾ. ಒಂದು ಎಕ್ಸಾಂಪಲ್ ಕೊಡ್ತೀವಿ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಯಾವ್ದಾದ್ರು ಒಂದು ಸಚಿವಾಲಯ ತಗೊಂಬನ್ನಿ, ಓಪನ್ ಡಿಬೇಟ್ ಮಾಡೋಣ, ಇಲ್ಲ ಕೂತ್ಕೊಂಡು ಡಿಬೇಟ್ ಮಾಡೋಣ. ಆಡಳಿತ ನಡೀತಾ ಇದೆ ಅಂತ ಓಪನ್ ಚಾಲೆಂಜ್ ಮಾಡೋಣ. ಯಾವ್ದಾದ್ರು ಒಂದು ತಗೊಳ್ಳಿ, ಯಾವ ಸಚಿವಾಲಯ ತಗೊಂಬನ್ನಿ, ಯಾವ ಸಚಿವಾಲಯ ತಗೊಂಬನ್ನಿ, ಆಯ್ತು. ಒಂದೊಂದು ಎಕ್ಸಾಂಪಲ್ ಪ್ಲೀಸ್, ನಾವು ರೆಡಿ ಇಲ್ಲ. ನೀವು ಹೋಗ್ಬಿಟ್ಟು ರಾಜು ಕಾಗೆ ಜೊತೆಗೆ ನೀವು ಡಿಬೇಟ್ ಮಾಡಿ, ಬಿಕಾಸ್ ಈಸ್ ದ ಒನ್ ಹೇಳಿದ್ದು ಆಡಳಿತ ವೈಫಲ್ಯ ಆಗಿದೆ ಅಂತ. ನಮ್ಮ ಜೊತೆ ಮಾಡಬೇಡಿ. ನಿಮ್ಮ ಪಕ್ಷದ ಕರ್ರಿ ವಿಜಯ ಇದೇ ತರ ನಾವು ರಾಜ್ಯಕ್ಕೆ ಬರಬೇಕಾಗಿರೋ 14 ಮಾತಾಡ್ರೆ 70,000 ಕೋಟಿ ಕೊಡಬೇಕು.
ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇಲ್ಲಿಗೆ ಮುಗಿದರೆ ಸಾಕು. ಇನ್ನೂ ಇದನ್ನೇನಾದರೂ ಮುಂದುವರಿಸಿ ಮತ್ತೆ ಯಾರು ಸಿ ಎಮ್ಮು ಅಂತ ಮಾಧ್ಯಮಗಳಿಗೆ ಕೇಳುವಂತಹ ಅಧಿಕಾರ ಇದೆ. ಆದರೆ ನೀವು ಉತ್ತರ ಕೊಡೋರು ಇಲ್ಲ ಮುಗಿದೋಯ್ತು ಇದ್ರ ಬಗ್ಗೆ ನಾವು ಏನೇ ಕಮೆಂಟ್ ಮಾಡೋದಿಲ್ಲ ಅಂತಂದರೆ ಅಲ್ಲಿಗೆ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಮಾನ್ಯತೆ ಇದೆ ಅಂತ ಅರ್ಥ. ಇಲ್ಲ ಅಂತಂದರೆ ಮತ್ತೆ ಇದು ಶುರುವಾಯಿತು ಅಂತಂದರೆ ನಾವು ಬಿಡಲ್ಲ. ಬಟ್